Hey guys, welcome back to my YouTube channel Kamala Shankar. Sorry for the messy mirror. Actually ನಾವು ಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದ್ದೀರಿ. ಓಕೆ, ಇವಾಗ ನಾನು ಎಲ್ಲ ರೈಸ್ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನಮ್ಮ ಅಮ್ಮ ಬರೀ ಓಡನ್ನ ಕಳಿಸ್ಬಿಟ್ಟು ಇವಾಗ ಒಬ್ಬಟ್ಟು ನಿಂತಿರ್ತಾವ್ರೆ. ಅನು ಬಂದು ಇವಾಗ ಎಲ್ಲ ಏನು ದೇವ್ರಿಗೆ ಎಲ್ಲ ಅಲಂಕಾರ ಮಾಡ್ತಿದ್ದಾಳೆ. ಅದು ಏನಾರ್ದು ಬ್ರಷು ಬೇಕು, ಅದು ಸ್ವಲ್ಪ ಮೇಲೆಗಡೆ ಐಲೈನರ್ ಎಳಿಬೇಕು ಅಲ್ವಾ, ಅದಕ್ಕೆ ಬ್ರಷ್ ಮಾತ್ರ ಹಿಂದೆ ಎತ್ಕೊ. ನಾನು ಇವಾಗ ಮಾಡ್ತಾ ಇಲ್ಲೋಡಿಲ್ಲನು ನಾನು ಇವಾಗ ಮೇಕಪ್ ಮಾಡ್ತಾ ಇದ್ದಾಳೆ. ನೋಡಿ ಹೆಂಗೆ ಚೆನ್ನಾಗಿದೆಯಲ್ಲ ನಮ್ಮ ಮನೆ ಲಕ್ಷ್ಮಿ, ಚೆನ್ನಾಗಿದೆ. ಕೊಂಚ ಕುಂಕುಮ ಆಯಿತು. ಇವಾಗ ನೋಡಿ ನೆನ್ನೆ ತಾನೇ ದೀಪಲ್ ಕಂಬ ಎಲ್ಲ ತೊಗೊಂಡು ಬಂದಿದ್ದೀರಿ. ನಮ್ಮಪ್ಪ ಅವಾಗೆ ನನ್ನ ದೃಷ್ಟಿ ತೆಗ್ದ ಗೊತ್ತಾ, ನಮ್ಮಪ್ಪ ದೃಷ್ಟಿ ತೆಗ್ದ. ನೋಡಿ ಬಳೆಗಳು ನೋಡಿ ನಂದು ಹೆಂಗೈತಂತ. ಚೆನ್ನಾಗೈತಲ್ಲ ಎಲ್ಲ ಆಯಿತು. ನೋಡಿ ಗಾಯ್ಸ್, ನಾನು ಇವತ್ತು ಹೆಂಗಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಿ ಸಲ್ವಾ. ನಾನು ಏನಾದರೂ ಚೆನ್ನಾಗಿದ್ರೆ ಬ್ರೌನ್ ಹಾರ್ಟ್ ಇಲ್ಲಾಂದ್ರೆ ಪರ್ಪಲ್ ಹಾರ್ಟನ್ನು ಹಾಕಿ, ಓಕೆನಾ? ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನಮ್ಮನು ನೋಡಿ, ನಮ್ಮನು ನೋಡಿ ಚೆನ್ನಾಗಿದ್ದಾಳೆ. ಇವಾಗ ನಮ್ಮ ಮನೂನೇ ಎಲ್ಲ ಏನೋ ಪ್ರಿಪ್ರೇಷನ್ ಎಲ್ಲ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸ್ವಲ್ಪ ಅಲ್ಲಿ ಇದೆಲ್ಲ ಹಾಕ್ಬಿಟ್ಟು ಗೌರಮ್ಮನ ಕುಳಿಸ್ಬೇಕು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಆಗೈತೆ. ನೆನ್ನೆ ಫೋಟೋಗಳೆಲ್ಲ ಒರೆಸಿ ಕೈ ಬೆಳ್ಳೆಲ್ಲ ಸ್ವಲ್ಪ ಕುಯ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇಬ್ಬರು ಮಾಡ್ತಿದ್ದೀರಿ, ಆದರೆ ನನಗಿಂತ ಜಾಸ್ತಿ ನಮ್ಮ ಅನುನೇ ಮಾಡಿರೋದು. ಸೊ ಕ್ರೆಡಿಟ್ ಟು ಮೈ ಡಿಯರ್ ಸಿಸ್ಟರ್ ಅನನ್ಯ ಅಂತ ಬರ್ತಾಯಿದೆ, ಸಾರಿ, ಅನುಷಾ, ಮೈ ಡಿಯರ್ ಅನು. ನೋಡಿ ನನ್ನ ವ್ಯಾಸ ಮನೆ ಕೆಲಸದೋಳ ಥರ ಇದೆ, ಆದರೆ ನಾನು ಚೆನ್ನಾಗಿದ್ದೀನಲ್ವ ಇವತ್ತು. ಏನಂತಂದರೆ ಇದು ಮರ ನೋಡ್ತಿದ್ದೀರಲ್ವ, ಇದು ಬಂದು ಬಟರ್ ಫ್ರೂಟ್, ಅದೇ ಅವಕಾಡೋ ಅಂತಾರಲ್ಲ ಅದು ಬಟರ್ ಫ್ರೂಟ್ದು. ಆಲ್ಮೋಸ್ಟ್ ಇಲ್ಲ ಅಂತಂದರೆ ಇದು 10 ಕಾಯಿ ಬಿಟ್ಟೈತೆ ನೋಡ್ರಿ, ಇಷ್ಟು ಬಿಟ್ಟೈತೆ. ಒಂದೊಂದು ಕಾಯಿ ಇಷ್ಟು ದಪ್ಪ ಬಿಟ್ಟೈತೆ ನೋಡಿರಿ. ಒಂದೊಂದು ಕಾಯಿ ಇಷ್ಟು ದಪ್ಪ ಬಿಟ್ಟೈತೆ. ಒಂದೊಂದು ಹಣ್ಣು ಕೂಡ ಆಗೈತೆ. ಇವಾಗ ಪೂಜೆಗೆ ಅಂತ ಎತ್ತಿಟ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಷ್ಟೇ. ಅದು ಒಳಗಡೆ ಅದು ಇರುತ್ತಲ್ವ ಸೀಡ್, ಅದು ಹಿಂಗಂದ್ರೆ ಸೌಂಡ್ ಕೇಳಿಸೈತೆ. ಅಷ್ಟು ಕಾಯಿ ಬಿಟ್ಟೈತೆ ನೋಡಿ, ಇಷ್ಟು 10 ಬಿಟ್ಟೈತೆ. ಸೊ ಸಾರಿ ಗಾಯ್ಸ್, ವಾರಾಹಿ ಅಮ್ಮನಿಗೆ ಬತ್ತಿ ಇಡಬೇಕು. ನಾನು ಬತ್ತಿ ಇಟ್ಟಿಲ್ಲ, ಬತ್ತಿ ಇಡ್ತೀನಿ ಒಂದೇ ನಿಮಿಷ. ಚೆನ್ನಾಗಿದೆ ಅಲ್ಲ ಬಳೆ ನೋಡಿ. సింగ బాసింగ బలలే బలున్నాయే సేతుల జిలకర బెల్లలే కలిసున్నాయే. ಇವಾಗ ಎಲ್ಲ ಆಗಿದೆ, ಪ್ರಿಪರೇಷನ್ಸ್ ಎಲ್ಲ. ಲೈಟ್ ಬೆಳಗ್ಗೆ ಜಾಸ್ತಿ ಬರ್ತಿದೆಯಲ್ಲ, ಸಾರಿ. ಆಮೇಲೆ ಇವಾಗ ನಮ್ಮ ಅಜ್ಜಿ ತಾತಗೂ ಫೋಟೋಗೆ ಹಾಕಿದ್ವಿ. ಅದು ಯಾರಂತ ಅನ್ಕೊಂಬೇಡಿ, ಅದು ನಾನೇ. ಇದು ನಮ್ಮಪ್ಪ ಅವರ ಅಪ್ಪ ಅಮ್ಮ, ನಮ್ಮ ಅಜ್ಜಿ ನಮ್ಮ ತಾತ, ಅದು ನಮ್ಮ ಅಮ್ಮ ಅವರ ಅಪ್ಪ. ದಿಸ್ ಈಸ್ ಡನ್ ಬೈ ನನ್ ಅದರ್ ದ್ಯಾನ್ ಅನು. ಅಲ್ಲಿ ದೀಪ ಹಚ್ಚಿದ್ಮೇಲೆ ವಿಡಿಯೋ ಮಾಡಿ, ವಿಡಿಯೋ ಮಾಡಬೇಕು ಅಂತ ನಿಮಗೆ ನಾನು ಫಸ್ಟೇ ತೋರಿಸ್ತೀನಿ ಅಷ್ಟೇ. ನೋಡಿ ನಮ್ಮನ್ನು ಇಷ್ಟು ರೆಡಿಯಾಗಿ ರೆಡಿ ಮಾಡಿದಾಳೆ ಅಂತ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಅದರಲ್ಲಿ ತಪ್ಪು ಟೈಮಿಂಗ್ ತೋರಿಸ್ತೈತೆ. ಆಗಿರಬೇಕು ಒಂದು 6:15 ಆಗಿರ್ಬೇಕು. ನೋಡಿ ಇದು ನಮ್ಮ ಅಮ್ಮದು ಎಂಗೇಜ್ಮೆಂಟ್ ರಿಂಗ್ ಅಂತೆ ನೋಡಿ, ಚೆನ್ನಾಗೈತಲ್ಲ. ನಮ್ಮಪ್ಪನೇ ಹಾಕಿರೋದು ಅನ್ಕೊತೀನಿ. ನಮ್ಮ ಅಪ್ಪನೇ ಹಾಕಿರೋದು ನೋಡಿ, ಸೀರೆ ಸುಂದರ. ಆ್ಯಕ್ಚುಲಿ ಕಪ್ಪು ಬಳೆ ಹಾಕ್ಬಾರ್ದು ಅಂತಾರೆ, ನಾನು ಹಾಕಿದ್ದೀನಿ. ಏನಕ್ಕಂತಂದರೆ ಅದು ಕಟೀಲು ದುರ್ಗಾ ಪರಮೇಶ್ವರಿಯಲ್ಲಿ ಕೊಟ್ಟಿತ್ತು, ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ.
ಇವಾಗ ಜಸ್ಟ್ ಅವ್ರು ಮಾಡಿದ್ದಾರೆ. ನಮ್ಮ ಮನು ಅವರೇ ಮಾಡಿರೋದು. ಇಷ್ಟು ಆಗಿದೆಯಲ್ಲ ಕೇಳಿ ಸ್ವಲ್ಪ. ಅತ್ತೆ ಅವರೇ ಎಷ್ಟಾಗಿದ್ಯಾ? ಇಷ್ಟ ಆಗಿದೆ. ಅನು ಅವರು ಇವಾಗ ವರ್ಕು. ಸೀರೆದು ಇವಾಗ ಸೀರದ ನೀರು ತೆಗಿಬೇಕು. ಪೂಜೆ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಇವಾಗ ಜಸ್ಟ್ ಪೂಜೆ ಆಯ್ತಪ್ಪ. ಯಾರಿಂದ ಅಂದ್ರೆ ನಮ್ಮ ಮನುವಿಂದ. ಒಬ್ಬಟ್ಟು ತಿನ್ನಕ್ಕೆ ಒಂದು ಟೇಸ್ಟ್ ಮಾಡ್ತೀರಿ. ನಾನು ಕುಂದ ಮಲ್ಲಿಗೆ ಹೂವು ನಾನು ಮುಡ್ಸ್ಕೊಂಡಿದ್ದೀನಿ. ಮಲ್ಲಿಗೆ ಹೂವು ನಾನು ಮೊನ್ನೆ ತಾನೇ ಹೇರ್ಸ್ ಕಟ್ ಮಾಡ್ಬಿಟ್ಟೆ, ಎಲ್ಲ ಮೋಟಿ ಆಗ್ಬಿಟ್ಟಿದೆ ಹೇರ್ಸ್. ಬಟ್ ನನಗೆ ಮಲ್ಲಿಗೆ ಬಂದರೆ ತುಂಬ ಇಷ್ಟ. ಇವಾಗ ಆ್ಯಕ್ಚುಲಿ ನಮ್ಮಿಬ್ರದ್ದು ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅಂತಂದರೆ ಬಿಕಾಸ್ ಆಫ್ ವಿಜಿ ಹಿಡ್ದಿರೋದು. ಪಾಪ ಅವನು ಹಬ್ಬದ ದಿನ ಬಂದು ನಮಗೋಸ್ಕರ ಟೈಮ್ ಕೊಟ್ಟು ಫೋಟೋ ಹಿಡ್ದಿದ್ದಾನೆ. ಆಮೇಲೆ ಸ್ಟೇಟಸ್ಗೆ ಹಾಕ್ತೀರಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಲಗಾಲು ಒಳಗಿಟ್ಟು ಬಾರಮ್ಮ ದೇವತೆ, ನಗು ನಗುತ್ತಾ ಬಾರೆ ಬಾಸಂತೆ, ಮುದ್ದು ಹೂವಂತೆ. ಇಷ್ಟೇ ಸಾಕು, ಸಿಂಪಲ್ ಆಗಿ ಅಲ್ಲಿ ನಮ್ಮ ಅತ್ತೆ ಮನೆ, ಹಂಗೆ ಶೇರ್ ಮಾಡ್ತೀವಿ. ಅಲ್ಲೇ ನಮ್ಮ ಅತ್ತೆ ಮನೇಲೂ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅತ್ತೆ ಮನೇಲಿ ಬೆಳಗ್ಗೆನೆ ಪೂಜೆ ಮಾಡಿಬಿಟ್ರಲ್ಲ. ರಾತ್ರಿ ನಿದ್ದೆ ಮಾಡಿದ್ರೆ ಒಬ್ಬಟ್ಟು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಒಂದು ಎರಡೇನೋ ಸುಟ್ಟಿದ್ವಿ ಅಷ್ಟೇ. ಇವಾಗ ನಮ್ಮನ್ನು ಒಬ್ಬಟ್ಟು ಮಾಡ್ತಾ ಇದ್ದಾರೆ. ನಾನು ನಮ್ಮ ದೊಡ್ಡಮ್ಮ ಹತ್ರ ಕಲ್ತಿರೋದು ಒಬ್ಬಟ್ಟು ಮಾಡೋದು. ಅದಕ್ಕೆ ಬೇಗ ಬೇಗ ತೀರ್ತಾ ಇರೋದು. ಹೌದು, ಮಾಡೈತೆ ನಮ್ಮಮ್ಮ ಸ್ವಲ್ಪ. ಇವಾಗ ನಾವು ತಿನ್ನೋದಕ್ಕೆ ಬಿಸಿ ಬಿಸಿ ಮಾಡ್ಕೊತಾ ಇರೋದು ಅಷ್ಟೇ. ಇವತ್ತು ರೀಲ್ಸೇ ಮಾಡಿಲ್ವಲ್ಲ. ನೋ ಟೈಮ್ ಗಾಯ್ಸ್. ಇದ್ರಾಗೆ ಐತಾ ಈ ಫೋನು. ಮನೋದೆಲ್ಲೂ ಚೆನ್ನಾಗಿ ಬರ್ತೈತೆ. ನಮ್ಮದೇನು ಪಿಜಿ ಕರ್ದಿ ವಿಜಿ ಫೋನಲ್ಲೂ ಚೆನ್ನಾಗಿ ಬರ್ತೈತೆ. ಕರಿ ಪಾಪ. ಡ್ರೋನ್ ವಿಜಿ ಬರ್ತಿದ್ದಾರೆ ಇವಾಗ. ಏನಕ್ಕೆ? ಒಬ್ಬಟ್ಟು ತಿನ್ನಕ್ಕೆ. ಯಾರು ಮಾಡ್ತಾ ಇರೋದು? ನೀವು ಗೈಸ್ ಏನು ಗೊತ್ತಾ, ನಮ್ಮನು ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಗೊತ್ತಾ. ಏನು ಬೇಕೋ ಕೆಲಸ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ರೀಲ್ಸಾಗೂ ಅವಳೆ, ಫೋಟೋಸಾಗೂ ಅವಳೆ, ಆಮೇಲೆ ಕೆಲಸನೂ ಚೆನ್ನಾಗಿ ಮಾಡ್ತಾಳೆ ಎಲ್ಲ, ಆಮೇಲೆ ಅಡುಗೆನೂ ಚೆನ್ನಾಗಿ ಮಾಡ್ತಾಳೆ, ಡ್ರೈವಿಂಗ್ ಸ್ಕಿಲ್ಸು ಐತೆ, ಎಲ್ಲ ಐತೆ. ಆಮೇಲೆ ಫೋಟೋಗ್ರಾಫರ್ ಕೂಡ ನೋಡಿ. ಪಾನಕ ಆಯಿತಾ? ಬಿಸಿ ಬಿಸಿ ಒಬ್ಬಟ್ಟು ತೀಸಿದ್ದೀರಿ ಇವಾಗ. ನಾನು ಮಾಡಿರೋದು ಬಿಸಿ ಬಿಸಿ ತೀದಿರೋ ಒಬ್ಬಟ್ಟು. ಆಮೇಲೆ ನೋಡಿ ಸಾರು ನಾನೇ ಮಾಡಿದ್ದು. ಆಮೇಲೆ ಅನ್ನ ಅಷ್ಟೇ, ಇನ್ನೇನು ಸ್ಪೆಷಲ್ ಇಲ್ಲ. ಹಪ್ಪಳ ಮಾಡೋಣ ಅಂದ್ಕೊಂಡ್ರಿ, ಇವಾಗ ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ಮಿಕ್ಚರ್ ಐತೆ, ಮಿಕ್ಚರ್ ತಿನ್ಬೋದು. ಅರ್ಥ ಆಯ್ತಾ? ನೋಡಿ ಬಿಸಿ ಬಿಸಿ ತಟ್ಟೆ ಮುಚ್ಬಿಡಿ ಅಂತ. ಅದ್ರ ಮಾವಾಗೋಸ್ಕರ ಒಬ್ಬಟ್ಟು ಮಾಡ್ತಾರೆ. ನಮ್ಮ ಮಾವಾಗ ಹೇಳ್ತಿಲ್ಲ ಅಂತ. ಆ್ಯಕ್ಚುಲಿ ನನಗೆ ಇವಾಗ ಹಬ್ಬ ಇದು ವ್ಲಾಗ್ ಮಾಡಬೇಕಂತ ಇದ್ದಿದ್ದಿಲ್ಲ. ನನಗೆ ಏನಕ್ಕೆ ವ್ಲಾಗ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ನಮ್ಮ ಮನೆ ಬಂದು ತುಂಬ ಕೆಲಸ ಮಾಡಿದ್ದಾಳೆ ಇವತ್ತು, ತುಂಬ ಹೆಲ್ಪ್ ಮಾಡಿದ್ದಾಳೆ ಇವತ್ತು. ಇಬ್ಬರು ನೋಡೋದಕ್ಕೂ ಕೂಡ ಚೆನ್ನಾಗಿದ್ರೆ, ಸೊ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರೆ ಹೆಂಗೆ ಮೋಸ ಆಗಿಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ವ್ಲಾಗನ್ನು ಮಾಡ್ತಾಯಿದ್ದೀನಿ. ಗೊತ್ತಾ, ನೋಡೋದಕ್ಕೆ ಎಷ್ಟು ಸಲ ನೋಡಿದ್ರೂ ಸಾಲದು. ನೋಡ್ರಿ, ನಾನು ಫೋಟೋಗೆ ಇದು ಮಾಡೋಕೆ ಹೋಗ್ಬಿಟ್ಟು ಇದು ನಂದು ಇದು ತರ್ಚ್ಕೊಂಡ್ಬಿಡ್ತು. ಇಲ್ಲಿ ತರ್ಚ್ಕೊಂಡು ನೋಡಿ. ನೋಡಿ ನೋಡಿ ಹೆಂಗೆ ತರ್ಚ್ಕೊಂಡೈತೆ ನೋಡಿ. ಇವಾಗ ನಾನು ಮತ್ತು ನಮ್ಮನು ಒಬ್ಬಟ್ಟು ತಿಂತಾ ಇದ್ದೀರಿ. ನಮ್ಮ ಮನೂನೇ ಸುಟ್ಟಿರೋದು. ಹೊಟ್ಟೆ ತುಂಬ ಗಡತ್ತಾಗಿ ಊಟ ಮಾಡಿತ್ತಾಯಿತು, ಫೋಟೋಶೂಟ್ ಎಲ್ಲ ಮಾಡಿತ್ತಾಯಿತು, ಚೆನ್ನಾಗಿ ಬಂದೈತೆ. ಅದಾಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಹೆಂಗೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ಯು ಲೈಕ್ ದಿಸ್ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಲವ್ ಯು. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.